ಓಂ ಗುರುಭ್ಯೋ ನಮಃ ಅರ್ಕಮಹಾಗಣಾಧಿಪತಿಯೇ ನಮಃ ಆತ್ಮಗುರುವೇ ನಮಃ ಭದ್ರಕಾಳಿಯೈ ನಮೋ ನಿತ್ಯಂ ಸರಸ್ವತಿಯೈ ನಮೋ ನಮಃ ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನೇ ಬೇವಚ. ಎಲ್ಲ ಜ್ಯೋತಿಷ್ಯ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ಮೇಷರಾಶಿಯ ದಿನ ಭವಿಷ್ಯವನ್ನು ನೋಡೋಣ. 18/6/2026 ಗುರುವಾರ, ಚತುರ್ಥಿ ತಿಥಿ, ಪುಷ್ಯ ನಕ್ಷತ್ರ, ಅಶ್ಲೇಷ ನಕ್ಷತ್ರ, ವ್ಯಾಘಾತ ಯೋಗ ಸಂಯೋಜನೆಗೊಂಡಿರುವಂಥ ಈ ದಿನದಲ್ಲಿ ಚತುರ್ಥಿ ತಿಥಿಯ ವಿಘ್ನ ನಿವಾರಕ ಶಕ್ತಿ, ಪುಷ್ಯ ನಕ್ಷತ್ರದ ಗುರುಕೃಪೆ ಮತ್ತು ಸ್ಥಿರ ಪ್ರಗತಿ, ನಂತರದ ಅಶ್ಲೇಷ ನಕ್ಷತ್ರದ ತೀಕ್ಷ್ಣ ಬುದ್ಧಿಶಕ್ತಿ ಮತ್ತು ವಿಶ್ಲೇಷಣೆ, ಜೊತೆಗೆ ವ್ಯಾಘಾತ ಯೋಗದ ಎಚ್ಚರಿಕೆಯ ಪ್ರಭಾವ ನಿಮ್ಮ ಜೀವನದ ಪ್ರಮುಖ ಕ್ಷೇತ್ರಗಳ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ. ಇಂದು ಧೈರ್ಯ ಮತ್ತು ತಾಳ್ಮೆ ಎರಡೂ ಸೇರಿ ಯಶಸ್ಸು ಎಂಬ ಮುಖ್ಯ ಸೂತ್ರವನ್ನು ಹುಟ್ಟಾಕ್ತಾ ಇದೆ ಎನ್ನುವಂಥದ್ದನ್ನು ನಾವಿಲ್ಲಿ ಕಾಣ್ತೇವೆ. ಈ ದಿನದ ಗ್ರಹ ಪ್ರಭಾವವನ್ನು ನೋಡಿದ್ರೆ ಮೇಷರಾಶಿಯ ಅಧಿಪತಿ ಕುಜ ಮತ್ತು ಗುರುವಾರದ ಗುರು ಪ್ರಭಾವದಿಂದ ನಿಮ್ಮ ನಾಯಕತ್ವಕ್ಕೆ ಬುದ್ಧಿವಂತಿಕೆಯ ನೆರವು ದೊರೆಯುತ್ತದೆ. ಇಂದು ಹೊಸ ಯೋಜನೆ ಆರಂಭಕ್ಕೆ ಅವಕಾಶ ಲಭ್ಯವಾಗ್ತದೆ. ಉದ್ಯೋಗದಲ್ಲಿ ಪ್ರಗತಿ ಎನ್ನುವಂಥದ್ದು, ಜ್ಯೋತಿಷ್ಯ, ಶಿಕ್ಷಣ, ಆಡಳಿತ ಕ್ಷೇತ್ರಗಳಲ್ಲಿ ಉತ್ತಮ ಫಲ ಲಭ್ಯವಾಗ್ತದೆ. ಆದರೆ ವ್ಯಾಘಾತ ಯೋಗದಿಂದ ವಿಳಂಬ ಸಾಧ್ಯತೆ ಉಂಟಾಗ್ತದೆ. ಕೋಪ ಅಥವಾ ಆತುರತೆ ಇದ್ದರೆ ತಪ್ಪಿಸಬೇಕು. ಕೋಪ ಮಾಡಿಕೊಳ್ಳಬಾರದು, ಆತುರತೆಯಿಂದ ನಡೆದುಕೊಳ್ಳಬಾರದು. ಮುಖ್ಯವಾದಂಥ ಸೂಚನೆ ಏನು? ತಾಳ್ಮೆಯನ್ನು ತೆಗೆದುಕೊಳ್ಳುವ ನಿರ್ಧಾರವೇ ಇಂದು ಯಶಸ್ಸನ್ನು ಕೊಡುತ್ತದೆ. ಚತುರ್ಥಿ ತಿಥಿಯ ಪ್ರಭಾವ ಇರೋದರಿಂದ ಅಡೆತಡೆಗಳ ನಿವಾರಣೆ, ಸಮಸ್ಯೆಗಳಿಗೆ ಪರಿಹಾರ ಆಗುವಂಥದ್ದು. ಈ ದಿನ ನಿಂತ ಕೆಲಸಗಳು ಮತ್ತೆ ಚಾಲನೆಯನ್ನು ಪಡೆಯುತ್ತವೆ. ಕಚೇರಿ ಅಥವಾ ಆಡಳಿತ ಕಾರ್ಯಗಳಲ್ಲಿ ಅನುಕೂಲ ಉಂಟಾಗ್ತದೆ. ಜಾಗ್ರತೆ ವಹಿಸಬೇಕಾದಂಥ ವಿಚಾರ ಏನು? ಅರ್ಧ ಬುದ್ಧಿಯ ನಿರ್ಧಾರ ಬೇಡ. ಪುಷ್ಯ ನಕ್ಷತ್ರದ ಪ್ರಭಾವ ಇರೋದ್ರಿಂದ ಗುರುಕೃಪೆ, ಗೌರವ ಮತ್ತು ಪ್ರಗತಿ, ಹಿರಿಯರ ಆಶೀರ್ವಾದ ಪಡೆಯುವಂಥದ್ದು. ಆದ್ದರಿಂದ ಈ ದಿನ ಹಿರಿಯರ ಸಹಾಯ ದೊರೆಯಬಹುದು. ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಉಂಟಾಗ್ತದೆ. ಸಮಾಜದಲ್ಲಿ ಗೌರವ ಹೆಚ್ಚಾಗಬಹುದು. ಆಶ್ಲೇಷ ನಕ್ಷತ್ರದ ಪ್ರಭಾವ ಇರೋದರಿಂದ ತೀಕ್ಷ್ಣ ಬುದ್ಧಿ, ಸೂಕ್ಷ್ಮ ವಿಶ್ಲೇಷಣೆ, ರಹಸ್ಯ ಗ್ರಹಿಕೆ ಅನ್ನುವಂಥದ್ದು ಉಂಟಾಗ್ತದೆ. ಆದ್ದರಿಂದ ಹಣಕಾಸು ವ್ಯವಹಾರಗಳನ್ನು ಪರಿಶೀಲಿಸಿ, ಒಪ್ಪಂದಗಳನ್ನು ಚೆನ್ನಾಗಿ ಓದಿ ನಿರ್ಧಾರ ತೆಗೆದುಕೊಳ್ಳಿ. ಯಾರ ಮೇಲೂ ಅತಿಯಾದ ನಂಬಿಕೆ ಇಡುವಂಥದ್ದು ಬೇಡ. ವ್ಯಾಘಾತ ಯೋಗದ ಪ್ರಭಾವ ಇರೋದರಿಂದ ಎಚ್ಚರಿಕೆ ಮತ್ತು ನಿಯಂತ್ರಣ ಸೂಚಿಸುತ್ತದೆ. ಇಂದು ವಾಹನ ಚಾಲನೆಯಲ್ಲಿ ಜಾಗರೂಕತೆಯಿಂದ ಇರಿ. ಮಾತಿನಲ್ಲಿ ಮೃದುತ್ವವನ್ನು ತೋರಿ, ಆತುರತೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಉದ್ಯೋಗದಲ್ಲಿ ಹೊಸ ಅವಕಾಶಗಳು ಬರಬಹುದು. ಮೇಲಧಿಕಾರಿಗಳ ಮೆಚ್ಚುಗೆಯನ್ನು ಪಡೆಯುತ್ತೀರಿ. ನಿಂತ ಕೆಲಸಗಳು ಪೂರ್ಣಗೊಳ್ಳಬಹುದು. ಆದರೆ ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದ ಅನ್ನುವಂಥದ್ದು ಬೇಡ. ನಿಮ್ಮ ವ್ಯವಹಾರದಲ್ಲಿ ಸ್ಥಿರ ಲಾಭ ಸೂಚನೆಯನ್ನು ಕೊಡ್ತಾ ಇದೆ. ಹಳೆಯ ಗ್ರಾಹಕರಿಂದ ಬೆಂಬಲ ಅನ್ನುವಂಥದ್ದು ಲಭ್ಯವಾಗ್ತದೆ. ಹಣಕಾಸಿನ ವಿಚಾರದಲ್ಲಿ ಲಾಭದ ಸೂಚನೆ ಇದೆ. ಹಳೆಯ ಬಾಕಿ ಹಣ ವಾಪಸ್ ಬರೋ ಸಾಧ್ಯತೆ ಇದೆ. ಆದರೆ ಹೂಡಿಕೆಯನ್ನು ಮಾಡೋದಾದರೆ ದೊಡ್ಡ ದೊಡ್ಡ ಹೂಡಿಕೆಗಳಿಗೆ ಈ ದಿನ ಸೂಕ್ತ ಸಮಯ ಅಲ್ಲ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಕುಟುಂಬ ಮತ್ತು ಸಂಬಂಧಗಳನ್ನು ನೋಡೋದಾದರೆ ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ತೀರಿ. ಕುಟುಂಬದಲ್ಲಿ ಸಹಕಾರ ಲಭ್ಯವಾಗ್ತದೆ. ಆದರೆ ಸಣ್ಣ ವಿಷಯಗಳನ್ನು ದೊಡ್ಡದನ್ನಾಗಿ ಮಾಡೋದಕ್ಕೆ ಹೋಗಬೇಡಿ. ಆರೋಗ್ಯದ ವಿಚಾರದಲ್ಲಿ ನೋಡೋದಾದರೆ ದಣಿ ಉಂಟಾಗುವ ಸಾಧ್ಯತೆ ಇದೆ. ಒತ್ತಡ ಹೆಚ್ಚಾಗಬಹುದು, ತಲೆನೋವು ಹೆಚ್ಚಾಗಬಹುದು. ಆದ್ದರಿಂದ ವಿಶ್ರಾಂತಿಗೆ ಪ್ರಾಮುಖ್ಯತೆಯನ್ನು ನೀಡಿ. ಪರಿಹಾರಕ್ಕಾಗಿ ಶಿವನ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿಮಾತು: ತಾಳ್ಮೆ, ವಿವೇಕ ಮತ್ತು ನಿಯಂತ್ರಣದಿಂದ ನಡೆದುಕೊಂಡರೆ ಇಂದು ಅಡೆತಡೆಗಳ ನಡುವೆಯೂ ಯಶಸ್ಸು ಮತ್ತು ಗೌರವ ಪಡೆಯುವ ದಿನ ಕಾಣ್ತೀರಿ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಈ ದಿನ ಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾಳೆಯ ದಿನ ಭವಿಷ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.